ಸ್ಪೆಷಲಾಗಿ ಕೇಕ್ ಮನೆಯಲ್ಲಿ ಸುಲಭವಾಗಿ ಮಾಡ್ಕೊಳ್ಳೋದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲ ಯಾವ ಥರ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಒಂದೊಂದೇ ಹೇಳ್ತೀನಿ. ಅಂಗಡೀಲಿ ತಂದು ತಿನ್ನೋದು ಇದ್ದೇ ಇದೆ. ಅದು ತುಂಬಾ ಅದು ಬೇರೆ ಟೇಸ್ಟ್ ಇರುತ್ತೆ. ನಾವು ಮನೇಲಿ ಮಾಡೋದು ಇನ್ನೂ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಫಸ್ಟ್ ಇಂಗ್ರೀಡಿಯೆಂಟ್ಸನ್ನ ಹೇಳ್ತಾ ಬರ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಹೇಳ್ತೀನಿ, ಮುಖ್ಯವಾಗಿ ಮೈದಾ ಹಿಟ್ಟು. ಈ ಮೆಜರಿಂಗ್ ಬೌಲಲ್ಲಿ 2 ಕಪ್ ತೊಗೋತೀನಿ ನಾನು ಮೈದಾ ಹಿಟ್ಟು ಚಾನ್ ಮಾಡಿಬಿಟ್ಟು. ಇದರಲ್ಲಿ ಮುಕ್ಕಾಲು ಕಪ್ಪು ಶುಗರ್ ತೊಗೋಬೇಕು. 1 ಕಪ್ ಮೈದಾ ಹಿಟ್ಟಿಗೆ 3/4 ಕಪ್ಪು ಶುಗರ್. ಇಲ್ಲಿ ತೋರ್ಸೋಕ್ಕಾಗದಿರೋದ್ರಿಂದ ಫಸ್ಟ್ ನಾನು ಸಕ್ಕರೆ ತೋರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡೋವಾಗ ನಾನು ನಿಮಗೆ ಒಂದೊಂದೇ ತೋರಿಸ್ತಾ ಬರ್ತೀನಿ. ಮೈದಾ ಹಿಟ್ಟು 1 ಕಪ್ಪಿಗೆ 3/4 ಕಪ್ಪು ಶುಗರು. ಇದನ್ನು ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೊಂಡ್ರೆ ಬೇಗ ಬ್ಲೆಂಡ್ ಆಗುತ್ತೆ. ಮತ್ತು 1 ಕಪ್ ಮೈದಾಗೆ 3 ಮೊಟ್ಟೆ ತೊಗೋಬೋದು. ನೀವು ಮೊಟ್ಟೆ ಜಾಸ್ತಿ ಯೂಸ್ ಮಾಡೋದಿದ್ರೆ. ನಾನು 2 ತೊಗೊಂಡಿದ್ದೀನಿ. 2 ಕಪ್ ಮೈದಾ ಹಿಟ್ಟು ಯೂಸ್ ಮಾಡೋದ್ರಿಂದ 4 ಮೊಟ್ಟೆ ತೊಗೊಂಡಿದ್ದೀನಿ. ಆಮೇಲೆ ಹಾಲು ಬಂದು ಅರ್ಧ ಕಪ್ ತೊಗೋಬೇಕಾಗತ್ತೆ. 1 ಕಪ್ಗೆ ಅರ್ಧ ಕಪ್ ಅಂತಂದರೆ 2 ಕಪ್ ಮೈದಾ ಹಿಟ್ಟು ತೊಗೊಳ್ಳೋದ್ರಿಂದ ಇದು ಅರ್ಧ ನೋಡಿ ಇಲ್ಲಿ ಬರೆದಿದ್ದಾರೆ ಹಾಫ್ ಅಂತ ನೋಡಿ, ಅರ್ಧ ಕಪ್ ಇದು ಮೆಜರ್ಮೆಂಟು. ಇದರಲ್ಲಿ ನಾನು 2 ಕಪ್ ಹಾಲು, 2 ಕಪ್ ಆಯಿಲ್ ಹೋಗೋವಾಗ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮತ್ತು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರು, ಮತ್ತು ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಗೋಡಂಬಿ, ಟೂಟಿ ಫ್ರೂಟಿ, ಮತ್ತು ವೆನಿಲಾ ಎಸೆನ್ಸು, ಸ್ವಲ್ಪ ಬಟರ್ ಬೇಕಾಗುತ್ತೆ. ಬಟರ್ ಆ್ಯಂಡ್ ಆಯಿಲ್. ನೀವು ಹಾಲು ಕೂಡ 1 ಕಪ್ ಮೆಜರಿಂಗ್ಗೆ ಅರ್ಧ ಕಪ್ಪು ಹಾಲು ಹಾಕಬೇಕು. ಅದೇ ಥರನೇ ಅರ್ಧ ಕಪ್ಪು ಆಯಿಲ್ ತೊಗೋಬೇಕು. ಕುಕ್ಕಿಂಗ್ ಆಯಿಲ್, ಸನ್ಫ್ಲವರ್ ರಿಫೈಂಡ್ ಆಯಿಲ್, ಓಕೆನಾ. ಮತ್ತು ಬಟರ್ ಇದಕ್ಕೆ ಗ್ರೀಸ್ ಮಾಡೋದಕ್ಕೆ, ಕೇಕ್ ಬ್ಯಾಟರ್ ಮೋಲ್ಡ್ಗೆ ಇದು ಮಾಡೋದಕ್ಕೆ. ನೀವು ಕೇಕಿಗೆ ಬೆಣ್ಣೆನೇ ಹಾಕೋಬೋದು ಅನ್ನೋದಿದ್ರೆ ಹಾಕೋಬೋದು, ಅದು ನಿಮ್ಮ ಇಷ್ಟ. ನಾನು ಎಣ್ಣೆನೇ ಬಳಸ್ತೀನಿ. ನನಗೆ ಯಾವಾಗಲೂ ರೆಗ್ಯುಲರಾಗಿ ಎಣ್ಣೆನೇ, ಸ್ವಲ್ಪ ಬಟರ್ ಮಿಕ್ಸ್ ಮಾಡ್ಕೋತೀನಿ. ಜಾಸ್ತಿ ಯೂಸ್ ಮಾಡಲ್ಲ ನಾನು ಬಟರ್. ನಿಮಗೆ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ ಹೇಗೆ ಮಾಡೋದು ಅಂತ. ನೋಡಿ, ಫಸ್ಟಿಗೆ ಶುಗರ್ನ ಬ್ಲೆಂಡ್ ಮಾಡಿಕೊಂಡ್ರೆ ಬೇಗ ಬ್ಲೆಂಡ್ ಆಗುತ್ತೆ. ಶುಗರ್ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಬೇಗ ಬ್ಲೆಂಡ್ ಆಗುತ್ತೆ, ಈಸಿಯಾಗಿ ಆಗುತ್ತೆ. ನಾನು ಮೊದಲೇ ಹೇಳಿದೆ ಅಲ್ವಾ ನಿಮಗೆ, ಮೈದಾ ಹಿಟ್ಟು 2 ಕಪ್ ತೊಗೊಳ್ಳೋದ್ರಿಂದ ನಾನು 3/4 ಕಪ್ಪು 2 ಸಲ ಸಕ್ಕರೆನ ಸಣ್ಣ ಜಾರನಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತೀನಿ. ಮೊಟ್ಟೆ ನೀವು 3 ಅಥವಾ 4 ಕೂಡ ಹಾಕೋಬೋದು. 1 ಕಪ್ ಬೇಡ, ತುಂಬ ಜಾಸ್ತಿ ಆಗುತ್ತೆ. 3 ಹಾಕ್ಕೋಬೋದು. ನಾನು 2 ಸುಮಾರು ಮೀಡಿಯಮಾಗಿರಲಿ ಅಂತ ನಾನು 2 ತೊಗೊಳ್ಳೋದು. ಯಾವಾಗೂ ಅಷ್ಟೇ, ಯಾವಾಗ ಮಾಡಬೇಕಾದ್ರೂ ಅಷ್ಟೇ. ನಾನು 1 ಕಪ್ ಮೆಜರಿಂಗ್ಗೆ, ಅಂದರೆ ಮೈದಾ ಹಿಟ್ಟು 1 ಕಪ್ ಮೆಜರಿಂಗ್ಗೆ 2 ಮೊಟ್ಟೆ ನಾನು ಯೂಸ್ ಮಾಡೋದು. ಹಾಗಾಗಿ ನಾನು ಹೇಗೆ ಮಾಡ್ತೀನೋ ಅದನ್ನೇ ನಿಮಗೂ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಓವನ್ ಬೇಕಾಗಿಲ್ಲ, ಏನೂ ಇಲ್ಲ. ಗ್ಯಾಸ್ ಮೇಲೆ ಪಾತ್ರೆಯಲ್ಲಿಟ್ಟು ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. 45 ನಿಮಿಷದಲ್ಲಿ ಮುಗಿದೋಗುತ್ತೆ ಇದು ನಾವು ಮಾಡಿ. ಇವಾಗ ಮೊಟ್ಟೆ ಹೊಡೆದು ಹಾಕ್ಕೊಳ್ಳೋಣ ಇದಕ್ಕೆ. ಮೊಟ್ಟೆಗಿಂತ ಫಸ್ಟ್ ಫಸ್ಟಿಗೆ ಮೊಟ್ಟೆ ಹೊಡೆದು ಹಾಕ್ಕೊಳ್ಳೋಣ. ಇವಾಗ ನೋಡಿ, ಫಸ್ಟ್ ಮೊಟ್ಟೆನೇ ಹಾಕ್ಕೊಂಡೆ. ಮೊಟ್ಟೆ ಬ್ಲೆಂಡ್ ಆಯಿತು. ಇವಾಗ ಸಕ್ಕರೆ ಹಾಕ್ಕೊಳ್ಳೋಣ.
ಸಕ್ಕರೆ ಪೌಡರ್. ಎಷ್ಟು ಫ್ಲಫಿ ಥರ ಬರ್ತಾ ಇದೆ. ಇವಾಗ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಹಾಲು 2 ಕಪ್ ಹಾಕ್ಕೊಳ್ಳೋಣ. 1 ಕಪ್ಗೆ 1 ಕಪ್, ಅರ್ಧ ಕಪ್ ಹಾಲು ಅಂತ ಹೇಳಿದ್ನಲ್ಲ ಆ ಥರ. ಏನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಹಸಿ ಹಾಲನ್ನ ಹಾಕ್ಕೊಳ್ಳೋಣ. ರೂಮ್ ಟೆಂಪ್ರೇಚರಲ್ಲಿ ಇಟ್ಕೊಂಡು ಹಾಲನ್ನು ಹಾಕ್ಕೋಬೋದು. 2 ಕಪ್ಪು ಹಾಲು ಹಾಕಿದ್ದೀನಿ. ಆಯಿಲ್ ಕೂಡ 2 ಕಪ್ಪು ಹಾಕ್ಕೊಳ್ಳೋಣ, ಅರ್ಧ ಕಪ್ಪು ರೀತಿ ನೋಡಿ. ನೀವು ಕರೆಕ್ಟಾಗಿ ನಾನು ತೋರಿಸ್ತಿರೋ ರೀತಿ ಕರೆಕ್ಟಾಗಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ನೀವೇನು ಹೆಚ್ಚು ಕಮ್ಮಿ ಏನೂ ಆಗೋಲ್ಲ, ಬ್ಯಾಟರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. 2 ಕಪ್ ಆಯಿಲ್, 2 ಕಪ್ಪು ಹಾಲು ಹಾಕ್ಕೊಂಡಿದ್ದೀನಿ. ಫಸ್ಟು 1 ಕಪ್ಪು ಮೈದಾ ಹಿಟ್ಟು, ಇದ್ರ ಮೇಲೇ ನಾನು ಫಸ್ಟ್ ಇದಾಗ್ತೀನಿ ತೋರಿಸ್ತೀನಿ ನಾನು. ಬೇಕಿಂಗ್ ಪೌಡರು 1 ಕಪ್ಪಿಗೆ ಅರ್ಧ ಕಪ್ಪು ಬೇಕಿಂಗ್ ಪೌಡರು. ನಾನು 2 ಕಪ್ ಯೂಸ್ ಮಾಡ್ಕೊಳ್ಳೋದ್ರಿಂದ 2 ಸ್ಪೂನು ಬೇಕಿಂಗ್ ಪೌಡರ್ ತಗೋತಾ ಇದ್ದೀನಿ. ಬೇಕಿಂಗ್ ಸೋಡಾ ಬಂದು 1/4 ಚಮಚ ನೋಡಿ. ಇದನ್ನು ಜರಡಿ ಚಾನ್ ಮಾಡಿಬಿಟ್ರೆ ಚೆನ್ನಾಗಿ ಬರುತ್ತೆ, ಯಾವುದು ಗಂಟು ಇರಬಾರ್ದು. 2 ಕಪ್ ಹಾಕೋದ್ರಿಂದ 1/4 ಸ್ಪೂನು 2 ಸಲ ಹಾಕ್ಕೊಂಡಿದ್ದೀನಿ ನಾನು. ಬೇಕಿದ್ರೆ ನೀವು ಟೂಟಿ ಫ್ರೂಟಿ ಎಲ್ಲ ಹಾಕ್ಕೊಳ್ಳೋಣ. ವೆನಿಲಾ ಎಸೆನ್ಸು ಒಂದು 6 ಡ್ರಾಪ್ಸ್ ಹಾಕ್ಕೊಳ್ಳೋಣ. ಇದು ತುಂಬ ಸ್ಮೆಲ್ ಚೆನ್ನಾಗಿ ಕೊಡುತ್ತೆ. ನಾನು 2 ಕಪ್ ಹಾಕಿರೋದ್ರಿಂದ 1 ಸ್ಪೂನ್ ಮಾತ್ರ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ವೆನಿಲಾ ಎಸೆನ್ಸು. ಎರಡನೇ ಕಪ್ಪನ್ನು ಹಾಕ್ಕೋತಾ ಇದ್ದೀನಿ. ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ. ನಾನು ಹೇಳೋ ರೀತಿಯಲ್ಲೇ ನೀವು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಗಟ್ಟಿ ಅನಿಸಿದ್ರೆ ಮತ್ತೆ ಹಾಲು ಮಿಕ್ಸ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಈ ಬ್ಯಾಟರ್ ಕರೆಕ್ಟಾಗಿದೆ. ನಾನು ಹೇಳೋ ಮೆಜರ್ಮೆಂಟಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಫ್ರೆಶ್ ಮೈದಾ ತೊಗೋಬೇಕು, ಯಾವಾಗೂ ಹಳೆ ತೊಗೋಬೇಡಿ. ಫ್ರೆಶ್ ಮೈದಾ ತೊಗೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಅಪ್ಲೈ ಮಾಡ್ಕೊಂಡು, ಬಟರ್ ಪೇಪರ್ ಇದೆ, ಬಟರ್ ಪೇಪರು ಇದನ್ನು ಗ್ರೀಸ್ ಮಾಡಿಬಿಟ್ಟು ಬಟರ್ ಪೇಪರ್ ಹಾಕ್ಬಿಟ್ಟು ನೀವು ಡೈರೆಕ್ಟಾಗಿ ಸುರಿಬೋದು. ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಏನು ಬೇಜಾರು ಮಾಡ್ಕೊಬೇಡಿ. ಈ ಥರ ಬಟರ್ನ ಅಪ್ಲೈ ಮಾಡಿಬಿಟ್ಟು ಮೈದಾ ಹಿಟ್ಟು ಸ್ವಲ್ಪ ಡಸ್ಟ್ ಮಾಡಿಬಿಡಿ.
ಏನೂ ಆಗೋಣ, ನೀಟಾಗಿ ಬರುತ್ತೆ ಕೇಕ್ ಬರೋವಾಗ, ತಗೊಳ್ಳೋವಾಗ. ಸರಿ ನೋಡಿ, ಒಂಚೂರು ಡಸ್ಟ್ ಮಾಡಿದ್ರೆ ಸಾಕು. ಈ ಥರ ಕೊಡೋಗ್ಬಿಟ್ರೆ ಅದರಲ್ಲಿ ಏನಿರಲ್ಲ, ಕೇಕ್ ಬರೋವಾಗ ನೀಟಾಗಿ ತಕ್ಕೋಬೋದು ಅಷ್ಟೇ ನಾವು. ಈಗ ಅಪ್ಲೈ ಮಾಡಿ ಬಗ್ಗಿಸ್ಕೊಂಬಿಡೋಣ. ನೋಡಿದ್ರೆ ಈಗ ಹಾಕೋವಾಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಈ ರೀತಿ ಬಂದ್ರೇ ನೋಡಿ, ಈ ಥರ ಸ್ಟೆಪ್ಪು ಬರಬೇಕು, ಆಗಲೇ ನಮ್ಮದು ಕೇಕ್ ಬ್ಯಾಟರ್ ಕರೆಕ್ಟಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಆ್ಯಕ್ಚುಲಿ ಟೂಟಿ ಫ್ರೂಟಿ ಈಗ ಹಾಕ್ಕೋಬೋದು ಮೇಲ್ಗಡೆ. ನಾವು ಫಸ್ಟೇ ಮಿಕ್ಸ್ ಮಾಡೋದ್ರಿಂದ ಕೆಳಗಡೆ ಹೋಗಿ ಕೂತ್ಬಿಡುತ್ತೆ. ನಾವು ಆ್ಯಕ್ಚುಲಿ ಏನು ಮಾಡಬೇಕು, ಈಗ ಮೇಲೆ ಹಾಕಿದರೆ ತುಂಬ ಚೆನ್ನಾಗಿ ಮೇಲ್ಗಡೆ ಅದು ಕೆಳಗಡೆ ಬರ್ದಂಗೆ ಮೇಲ್ಗಡೆ ಇರುತ್ತೆ. ಸಾರಿ, ಹೌದು, ತಳ ಕಚ್ಚಲ್ಲ ಟೂಟಿ ಫ್ರೂಟಿ. ಇವಾಗ ಇದು ಕೆಳಗಡೆ ಹೊಟ್ಟೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೂ ಮನೆ ತಾನೇ ತಿನ್ನೋದು, ಚೆನ್ನಾಗಿ ಸೇರಿಕೊಡುತ್ತೆ. ನೀವು ಮಾಡಬೇಕಾದ್ರೆ ಈ ಥರ ಪ್ರಿಪೇರ್ ಆದಮೇಲೆ ಟೂಟಿ ಫ್ರೂಟಿ ಮಾತ್ರ ಆಮೇಲೆ ಹಾಕ್ಕೊಳ್ಳಿ ಮೇಲೆ. ಒಂದೊಂದು ಸಲ ಟೆನ್ಷನಿಗೆ ನಾವು ಮರಿತೀವಿ, ಎಷ್ಟೇ ಇದಾಗಿದ್ರೂ ಕೂಡ ಪ್ರಿಪೇರ್ ಆಗಿದ್ರೂ ಒಂದೊಂದು ಸಲ ಆಗುತ್ತೆ ಆ ಥರ. ಇವಾಗ ಅದನ್ನು ಟ್ಯಾಪ್ ಮಾಡ್ಕೊಳ್ಳಿ. ಬಬಲ್ಸ್ ಏನಿದೆ, ಏರ್ ಬಬಲ್ ಇದೆ ಎಲ್ಲ ಹೋಗುತ್ತೆ. ಈ ಥರ ಟ್ಯಾಪ್ ಮಾಡಿಕೊಂಡು ಪಾತ್ರೆಯಲ್ಲಿ ಸರ್ವ್ ಮಾಡೋದನ್ನು ನಾನು ತೋರಿಸ್ತೀನಿ, ಬನ್ನಿ. ನೋಡಿದ್ರಲ್ಲ, ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ ಫ್ರೀ ಹೀಟ್ ಆಗೋದಕ್ಕೆ ಪಾತ್ರೆನೇ. ಈ ಥರ ಪಲಾವ್ ಪಾತ್ರೆ ಮನೆಯಲ್ಲಿ ಹೆಂಗಿದ್ರೂ ಇದ್ದೇ ಇರುತ್ತೆ, ಯಾರು ನನ್ನ ನೆಂಟರು ಬಂದಾಗ ಮಾಡೋದಕ್ಕೆ. ಇದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಗ್ಯಾಸ್ ಏನು ಹೇಳ್ತಾರೆ, ಒಂದು ಸಿಂಬಿ ಥರ ಸ್ಟೀಲ್ ಸಿಂಬಿ ಅಂತಾರೆ, ಅದಕ್ಕೆ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ. ಆ ಸ್ಟೀಲ್ ಸಿಂಬಿ ಸ್ಟೀಲ್ ಅಂಗಡಿಯಲ್ಲಿ ಸಿಗುತ್ತೆ. ಅದ್ರ ಕೆಳಗಡೆ ಬಂದು ಪೌಡ್ರ್ ಸಾಲ್ಟ ಹಾಕಿದ್ದೀನಿ ನಾನು. ಪುಡಿ ಉಪ್ಪು 1/4 kg ಮೇಲಿದೆ ಅದು. ಅದನ್ನು ಹಾಕ್ಬಿಟ್ಟು ಫ್ರೀ ಹೀಟ್ಗೆ ಇಟ್ಟಿದ್ದೀನಿ. ಇವಾಗ ಟ್ಯಾಪ್ ಮಾಡಿರೋಂಥ ಕೇಕ್ ಬ್ಯಾಟರ್ನ ಇಟ್ಬಿಡೋಣ. ಇದು ಬಿಸಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡಿಡಬೇಕು. ಕೇಕ್ ಮಾಡುವಾಗ ತುಂಬ ಸುಟ್ಕೊಂಡಿದ್ದೀನಿ ನಾನು. ಓಕೆ, ಇದು ಸೆಟ್ ಆಯಿತು. ಇದು ಇಟ್ಬಿಡೋಣ. ಇದು ಪಾಡಿ ಇದು ನಿಧಾನಕ್ಕೆ ಸಿಮ್ಮಲ್ಲಿ ಸ್ಲೋ ಸಿಮ್ ಮಾಡಿರೋದ್ರಿಂದ ನಿಧಾನಕ್ಕೆ ಇದು ಕುಕ್ ಆಗುತ್ತೆ. ನೋಡಿದ್ರಲ್ಲ, ಗ್ಯಾಪು ಈ ಥರ ಇರಬೇಕು. ಯಾಕೆಂದರೆ ನಾವು ತೆಗಿಯೋವಾಗ ಕೈ ಟಚ್ ಆಗೋಲ್ಲ, ಪಾತ್ರೆಗೆ ಸುಡೋಲ್ಲ, ನಮ್ಮ ಕೈ ಸೇಫ್ಟಿ ಇರುತ್ತೆ. ಸ್ವಲ್ಪ ದೊಡ್ಡದಾಗಿರೋದನ್ನೇ ಇಟ್ಬಿಡೋಣ. ಓಕೆ ಅಲ್ಲ, ಮುಚ್ಚಿಬಿಡೋಣ. ಕರೆಕ್ಟಾಗಿ 45 ಮಿನಿಟ್ಸ್ 1 ಅವರೇ ಇಟ್ಕೊಳ್ಳಿ. ನಿಧಾನಕ್ಕೆ ಇರೋದ್ರಿಂದ ನಿಧಾನಕ್ಕೆ ಆಗುತ್ತೆ. 1 ಅವರ್ ಬೇಕು. ಓಕೆನಾ? ಆಮೇಲೆ ನೋಡೋಣ. ನೋಡಿದ್ರಲ್ಲ, ಈಗ ಕರೆಕ್ಟಾಗೆ ಬೆಂದಿದೆ. ನೋಡೋಣ. ಸ್ವಲ್ಪ ಇದೆ ನಾನು. ಅಯ್ಯೋ, ಓಕೆ, ಆಮೇಲೆ ತಗೊಳ್ತೀನಿ ನಾನು. ನೋಡಿ, ಅಂಟು ಬರಬಾರ್ದು. ಆದರೂ 1-2 ನಿಮಿಷ ಬಿಡೋಣ. ಇಲ್ಲೊಂದು ಸ್ವಲ್ಪ ಸೆಂಟ್ರಲ್ಲಿ ಒಂಚೂರಿದೆ, ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ತೆಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಆರಕ್ಕೆ ಇಟ್ಬಿಟ್ಟು ಒಂದು 15 ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಆಮೇಲೆ ತೆಕ್ಕೋಬೋದು. ನಾನು ತೋರಿಸ್ತೀನಿ ನಿಮಗೆ. ಇದು ಇವಾಗ ಆಗಿದೆ. ಸ್ಟವ್ ಆಫ್ ಮಾಡಿಬಿಡೋಣ. ಚೆನ್ನಾಗಿ ಬಂದಿದೆ, ಫ್ಲಫಿಯಾಗಿ. ನೋಡಿ, ಸ್ವಾಂಜ್ ಥರ ಬಂದಿದೆ. ಸ್ವಲ್ಪ ಆರಿದೆ. ನಾನು ಸ್ವಲ್ಪ ಜಾಲರಿನ ಈ ಬ್ರಷನ್ನ ಸ್ವಲ್ಪ ಓಪನ್ ಮಾಡಿದ್ದೀನಿ. ಇನ್ನೂ ಫುಲ್ ತಣ್ಣಗಾಗೋ ಗಂಟ ಬಿಟ್ರೂ ಓಕೆ. ನೋಡೋದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಸೈಡಲ್ಲೆಲ್ಲ ನೋಡಿ, ನಾನು ತೋರಿಸ್ತೀನಿ ಒಂದು ಸೆಕೆಂಡು. ನೋಡಿ, ಸೈಡಲ್ಲೆಲ್ಲ ನೋಡಿದ್ರ ಎಷ್ಟು ಚೆನ್ನಾಗಿದೆ. ಸೈಡಲ್ಲೆಲ್ಲ ಬ್ರೌನ್ ಆಗಿ. ಇಷ್ಟು ಕೇಕಿಗೆ ನಾವು ಹೊರಗಡೆ ಎಷ್ಟು ಕೊಟ್ಟಿರಬೇಕು, ಎಷ್ಟು ದುಡ್ಡು ಕೊಟ್ಟು ತರಬೇಕು. ಅದು ಹೇಗೆ ಮಾಡಿರ್ತಾರೆ ಏನೋ ಅದು ಗ್ಯಾರಂಟಿ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಫ್ಲಮ್ಮಿಯಾಗಿ ಬಂದಿದೆ, ಸ್ಪಾಂಜಾಗಿ. ನಾನು ಕಟ್ ಮಾಡಿ ತೋರಿಸ್ತೀನಿ ಒಂದು ಪೀಸು.
ಇನ್ನೂ ಬಿಸಿ ಬರ್ತಾನೇ ಇದೆ. ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಚೆನ್ನಾಗೇ ಇರುತ್ತೆ. ನೋಡಿ ಎಷ್ಟು ಸ್ಪಾಂಜಿ ಫ್ಲಫಿ ಆಗಿದೆ. ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ, ಮನೆಯವ್ರ ಜೊತೆ ಎಲ್ಲನೂ ಶೇರ್ ಮಾಡಿಕೊಂಡು ತಿನ್ನಿ, ಖುಷಿ ಪಡಿ. ಅದು ತುಂಬ ಟೇಸ್ಟ್ ಇರುತ್ತೆ. ಇದು ನೀವು ಟ್ರೈ ಮಾಡ್ತೀರ ಅಂದ್ಕೊಂಡಿದ್ದೀನಿ ಈ ರೆಸಿಪಿನ. ನೋಡ್ರಲ್ಲ, ಬಿಸಿ ಬಿಸಿ ಕೇಕು ತಣ್ಣಗಾದ್ಮೇಲೆ ನೀವು ತಿನ್ಬೋದು. ಈ ಥರ ಸ್ಪಾಂಜ್ ನೋಡಿ, ಹೋಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಸ್ಪಾಂಜಿ. ನೋಡ್ರಲ್ಲ, ತುಂಬ ಚೆನ್ನಾಗಾಗಿದೆ. ಇದನ್ನು ನೀವು ಟ್ರೈ ಮಾಡಿ, ಮನೆಯಲ್ಲಿ ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸಲ್ಲಿ ಹಾಕಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಐಕಾನ್ ಗೊತ್ತಲ್ಲ, ಡ್ರ್ಯಾಗನ್ ಫ್ರೂಟ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.